ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬುರುಡೆ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟಿದ್ದು ಯಾಕೆ ಗೊತ್ತಾ? ದೂರಿನಲ್ಲಿ ರಾತ್ರೋರಾತ್ರಿ ಓಡಿ ಹೋಗಿದ್ದೆ ಎಂಬ ಹೇಳಿಕೆ ಆತ ಕೊಟ್ಟಿದ್ದಾನಲ್ಲ ದೂರು, ಅದರಲ್ಲಿ ರಾತ್ರೋರಾತ್ರಿ ಓಡಿ ಹೋಗಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಬಟ್ ಸಂದರ್ಶನದಲ್ಲಿ ಧರ್ಮಸ್ಥಳದವರೇ ಓಡಿಸಿದ್ರು ಅನ್ನೋ ಮಾತನ್ನ ಹೇಳಿದ್ದಾನೆ. ನಾವೇನು ಸಂದರ್ಶನ ನೋಡ್ತಾ ಇದೀವಲ್ಲ ಅದರ ತುಣುಕುಗಳನ್ನ, ಆತ ಕೊಟ್ಟಿರುವಂಥ ಬೈಟ್ಗಳನ್ನ, ಸೌಜನ್ಯ ಕೇಸ್ ಬಳಿಕ ಸತ್ಯ ಹೇಳಬಾರದು ಅಂತ ಓಡಿಸಿದ್ರಂತೆ. ಬುರುಡೆ ದಾಸಯ್ಯನಿಂದ ಪದೇ ಪದೇ ಹೇಳಿಕೆ ಬದಲಾವಣೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಜಯಶ್ರೀ. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ನೋಡಿ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ದೀವಿ. ದೂರಿನಲ್ಲಿ ಒಂದು, ಸಂದರ್ಶನದಲ್ಲಿ ಒಂದು, ಬೈಟಲ್ಲಿ ಆತ ಹೇಳ್ತಾರೋ ಅಂತದ್ದೇ ಬೇರೆ. ಈಗ ಹೊಸ ವಿಷಯ, ಧರ್ಮಸ್ಥಳದವ್ರು ಓಡಿಸಿದ್ರು ಅಂತ ಹೇಳ್ತಾರೆ ಸಂದರ್ಶನದಲ್ಲಿ, ಬಟ್ ನಾನೇ ರಾತ್ರೋರಾತ್ರಿ ಊರು ಬಿಟ್ಟೆ ಅಂತ ದೂರಿನಲ್ಲಿ ಉಲ್ಲೇಖ. ಈಗ ನೇರವಾಗಿ ಆತ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ. ಒಂದೊಂದು ಕಡೆ ಒಂದೊಂದು ಹೇಳಿಕೆಯನ್ನು ಆತ ಕೊಡ್ತಾ ಬರ್ತಾ ಇದ್ದಾನೆ. ಸಂದರ್ಶನದಲ್ಲಿ ನನಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಕೂಡ ಈ ಒಂದು ಜಾಗ, ಅಂದರೆ ಶವಗಳನ್ನ ಹೂತಿಟ್ಟಂಥ ಜಾಗ ಗೊತ್ತಿಲ್ಲ ಅಂತ. ವಿದ್ಯಾ, ಪ್ಲೀಸ್ ಕಂಟಿನ್ಯೂ, ನೀವು ಮಾಹಿತಿನ ನೀಡ್ತಾ ಇದ್ರಿ. ಮಧುಸೂದನ್, ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಇಲ್ಲಿ ಎರಡು ಸತ್ಯದ ಅನಾವರಣವನ್ನ ಮಾಡಬೇಕಾಗಿದೆ ಮಧುಸೂದನ್. ಒಂದು, ಶವಗಳನ್ನ ಹೂತಿಟ್ಟಂತಹ ಜಾಗ ನನಗೊಬ್ನಿಗೆ ಗೊತ್ತಿರೋದು ಅಂತ ಹೇಳಿ ದೂರಿನಲ್ಲಿ ಆತ ಹೇಳಿದ್ದು ಅದನ್ನೇ. ಆದ್ರೆ ಈತನ ಅಣ್ಣ ತಾನಾಸಿಯನ್ನ 8 ಗಂಟೆಗಳ ಕಾಲ ಅರೆಸ್ಟ್ ಮಾಡಿ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ರಲ್ಲ, ಯಾಕೆ ಅಂತ ಆತ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದ, ನಾನು ಹೂತಂತಹ ಸಂದರ್ಭದಲ್ಲಿ ನನ್ನ ಅಣ್ಣ ತಾನಾಸೆ ನೋಡಿದ್ದಾನೆ ಅಂತ ಹೇಳಿ. ಹಾಗಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಿತ್ತು. ಜೊತೆಗೆ ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಸಂದರ್ಶನ, ಅದ್ರಲ್ಲಿ ಆತ ಹೇಳ್ತಾನೆ 4 ಜನರ ಹೆಸರನ್ನ, ಅವರು ಕೂಡ ನನ್ನ ಜೊತೆ ಶವ ಹೂಳೋಗಿ ಬರ್ತಾ ಇದ್ರು ಅಂತ ಹೇಳಿ. ಅಲ್ಲಿಗೆ ಆತ ಹೇಳ್ತಾ ಇರೋದು ಮತ್ತೊಂದು ಹಸಿ ಸುಳ್ಳು ಅನ್ನೋದು ಕನ್ಫರ್ಮ್ ಆಯ್ತು. ಇನ್ನೊಂದು, ಆತ ಹೇಳಿದ್ದು ಧರ್ಮಸ್ಥಳದವರು ನನ್ನನ್ನ ಓಡಿಸಿದ್ರು ಅಂತ ಈ ಸಂದರ್ಶನದಲ್ಲಿ ಹೇಳ್ತಾನೆ. ಆದ್ರೆ ಆವತ್ತು ಕೊಟ್ಟಂತಹ ದೂರಿನ ಪ್ರತಿಯಲ್ಲಿ ಆತ ಉಲ್ಲೇಖ ಮಾಡಿರೋದೇನ್ ಗೊತ್ತಾ ಮಧುಸೂದನ್? 2014ರಲ್ಲಿ ನನ್ನ ಕುಟುಂಬದ ಜೊತೆ ನಾನು ರಾತ್ರೋರಾತ್ರಿ ಓಡ್ ಹೋದೆ, ನಾನು ಎಲ್ಲಿ ಹೋಗ್ತಾ ಇದೀವಿ ಅನ್ನೋದ್ರ ಸುಳಿವು ಯಾರಿಗೂ ಸಿಗದಂತೆ ನಾನು ಓಡ್ ಹೋದೆ. ಅಂದ್ರೆ ನಾನೇ ಓಡ್ ಹೋದೆ ಸ್ವ ಇಚ್ಛೆಯಿಂದ, ನನಗೆ ಭಯ ಆಯ್ತು ಕ್ಷೇತ್ರದಲ್ಲಿರೋಕೆ, ಹಾಗಾಗಿ ನಾನು ಓಡ್ ಹೋದೆ ಅಂತ ದೂರಿನಲ್ಲಿ ಹೇಳಿದ್ದಾನೆ. ಈ ಸಂದರ್ಶನದಲ್ಲಿ ಹೇಳ್ತಾನೆ ಆಗ ಸೌಜನ್ಯ ಕೇಸ್ ಉಲ್ಲೇಖ ಇಲ್ಲ, ಈಗ ಹೇಳ್ತಾನೆ ಎಲ್ಲಿ ಸೌಜನ್ಯ ಕೇಸ್ ಬಗ್ಗೆ ನಾವು ಬಾಯಿ ಬಿಡ್ತೀವೋ ಅನ್ನುವಂಥ ಭಯಕ್ಕೆ ನಮ್ಮನ್ನ ಓಡಿಸಿದ್ರು, 3 ಲಕ್ಷ ಏನೋ ಹಣ ಕೊಡಬೇಕಾಗಿತ್ತು, 50,000 ಕೈಗಿಟ್ಟು ಓಡಿಸಿದ್ರು ಅಂತ ಹೇಳಿ. ಅಂದ್ರೆ ಈತನ ಹೇಳಿಕೆಗಳಲ್ಲಿ ಎಷ್ಟು ವಿರೋಧಾಭಾಸಗಳಿವೆ ಅನ್ನೋದನ್ನ ನಾವು ಗಮನಿಸಬೇಕು. ಜೊತೆಗೆ ಈ ಸಂದರ್ಶನ ರೆಕಾರ್ಡ್ ಆಗಿರೋದು ಈ ತನಿಖೆ ಆರಂಭ ಆಗೋದಕ್ಕೂ ಮೊದಲು, ಆತ ದೂರು ಕೊಟ್ಟು ಬಂದಂತಹ ನಂತರದಲ್ಲಿ. ಈಗ ಈ ಸಂದರ್ಶನಗಳನ್ನ ಇವರು ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದ್ರೆ ಅದ್ರ ಹಿಂದಿರುವಂತಹ ಉದ್ದೇಶ ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಬುರುಡೆ ದಾಸಯ್ಯನ ಬುರುಡೆ ಕಥೆಗಳು ಆಲ್ರೆಡಿ ರಾಜ್ಯದ ಜನರ ಮುಂದಿವೆ. ಇದರ ಮಧ್ಯೆ ದಾರಿ ತಪ್ಪಿಸುವಂತಹ ಮತ್ತೊಂದು ಪ್ರಯತ್ನ ಆ ಷಡ್ಯಂತ್ರದ ಗ್ಯಾಂಗ್ ನಿಂದ ನಡೀತಾ ಇದೆಯಾ ಅನ್ನುವಂಥ ಅನುಮಾನ. ಮಧುಸೂದನ್, ಧನ್ಯವಾದ ವಿದ್ಯಾಶ್ರೀ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.